ಆ ಹಳ್ಳಿಗಳು ಬರೀಬೇಕು ನಮ್ಗೆ, ಪೂರಾ ಬಾಲ್ಕಿನೇ ಬರಬೇಕು ಹಂಗಿದೆ ಏನ್ರಿ ಶರ್ಮ? ಮತ್ತೆ ಇವತ್ತು ಅದು ಬೇಕಿದೆ ಏನ್ ಬೇಕ್ರಿ? ಯಾಕೆ ಬೇಕಪ್ಪ? ರಾಜೋಳೆ ಒಬ್ಬರದೇ ಅಲ್ಲ, ಒಬ್ಬರ ಮೇಲೆ ರಾಜಕೀಯ ನಡೆಯೋದಿಲ್ಲ. ಬಸು ಕಲ್ಯಾಣ ಮುಖ್ಯ ರಸ್ತೆ ಹಾಳಾಗಿದೆ, ಹಿಂಗಾಗಿದೆ ಅಂದ್ರೆ 3.5 ಕೋಟಿ ರೂಪಾಯಿ ಕೊಟ್ಟಿದ್ದಾನೆ. ಎಷ್ಟು? 3.5 ಕೋಟಿ ಟೆಂಡರ್ ಆಗಿದೆ. ಗ್ಯಾರಂಟಿ ಕೊಟ್ರೆ ಹೆಂಗಾಗ್ತದೆ, ಹಿಂಗಾಗ್ತದೆ. ಗ್ಯಾರಂಟಿ ಕೊಟ್ರೆ ಅಭಿವೃದ್ಧಿ ಆಗಲತ್ತಿಲ್ಲ. ಶರಣು ಸಲ್ಗರಿಗೆ ಕೇಳಿ, ಶರಣು ಅವರಿಗೆ KKRDBಯಲ್ಲಿ ಇವತ್ತು ಯಾರಿಗೂ ಸಿಗದ ರೀತಿಯಲ್ಲಿ 60 ಕೋಟಿ 65 ಕೋಟಿ ಅಷ್ಟು 70 ಕೋಟಿ ಗೊತ್ತಿಲ್ಲ ನನಗೆ. 70 ಕೋಟಿ ಅದ, 60 ಇದೆ, 70 ಇದೆ. ನಿಮ್ಗೆ 60 ಕೋಟಿ 60 ಕೋಟಿ ರೂಪಾಯಿ KKRDBಯಲ್ಲಿ ಶರಣು ಸಲ್ಗರ್ಗೆ ಪ್ರಸ್ತಾವನೆ ಕೊಡ್ಲಿಕ್ಕೆ ಅಧಿಕಾರ ಕೊಟ್ಟಿದ್ದೇವೆ. Knowledge Park, the Creative School. Admissions are open from LKG to 10th standard. Free uniform for new admission students. Sky Sunshine School, step towards better future. Jayashankar Colony, Shantiniketan Ground, Pisva Kalyan. ಎಲ್ಲರೂ ಸೇರಿ ರಾತ್ರಿ ಹಗಲ ಪರಿಹಾರ ಪೋರ್ಟಲ್ ಅಲ್ಲಿ ಎಂಟ್ರಿ ಮಾಡಿ ಇವತ್ತು ನಾವು 140 ಕೋಟಿ ರೂಪಾಯಿ ಹಣ ಆ ರೈತರ ಖಾತೆಯಲ್ಲಿ ಜಮಾ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವತಿಯಿಂದ ರಾಜೋಳೆ ಹೋಗ್ಲಿ ನಿಮ್ ತಲೆ. ರಾಜ್ಯ ಸರ್ಕಾರದ ವತಿಯಿಂದಲೂ 130 ಕೋಟಿ ರೂಪಾಯಿ ಆ ಹಣನು ನಾವು ಬಿಡುಗಡೆ ಮಾಡಿದ್ದೇವೆ. 270 ಕೋಟಿ ರೂಪಾಯಿ ರೈತರ ಖಾತೆಯಲ್ಲಿ ಜಮಾ ಮಾಡಿದ್ದೇವೆ. ಅದು ಸುಮ್ಮನೆ ಹೇಳಿ ಹೋಗುವಂತದ್ದಲ್ಲ. ಅದೇ ರೀತಿಯಲ್ಲಿ ನಮ್ಗೆ ಲೋಕಲೈಸ್ ಕೆಲಾಮಿಟಿಯಲ್ಲಿ ಬೆಳೆ ವಿಮೆಗೆ ದುಡ್ಡು ಬರಬೇಕಾಗಿತ್ತು, ಅದರಲ್ಲೂ ಸಹಿತ 40 ಕೋಟಿ ರೂಪಾಯಿ ಇವತ್ತು ನಾವೆಲ್ಲ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ದಿದೆ. ಆ ಹಣನು 1 ವಾರ ಒಳಗಾಗಿ ಬಿಡುಗಡೆ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿ ಅವರಿಗೆ ನಾನು ಹೇಳಿದ್ದೇನೆ. ಆ ಕಂಪನಿಗೆ ನೋಟಿಸ್ ಕೊಡಿ ಅಂತೇಳಿ ಹೇಳಿದ್ದೇನೆ. ಮತ್ತೆ ಬಾಕಿದೇನು ಇನ್ನೂ ಬೆಳೆ ವಿಮೆ ಬರಬೇಕಾಗಿದೆ, ಅದು ಇವತ್ತು ಕ್ರಮಬದ್ಧವಾಗಿ ಅದನ್ನು ನೋಡಿಕೊಂಡು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತಾರೆ. ಅದೆಲ್ಲ ಮಾಡಿದ ನಂತರ ಅದು ಎಷ್ಟು ಬೆಳೆ ವಿಮೆ ಬರ್ತದೆ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 10 ಹಲವಾರು ಕಾಮಗಾರಿಗಳು ಕಾರ್ಯಕ್ರಮಗಳು ನಡೀತಾ ಇದೆ. Noble Public School. एल्म से ही दोनों जहां में कामयाबी है. ಈಗ ಇವತ್ತು ಇಡೀ ಜಗತ್ತೇ ಸಣ್ಣ ಹಳ್ಳಿ ತರ ಆಗಿದೆ. ನಂದು ನಿಂದು ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ಬಾಲ್ಕಿ ತಾಲೂಕು ಒಂದು ಇಂಟ್ಯಾಕ್ಟ್ ತಾಲೂಕಾ ಇದೆ. ಆ ತಾಲೂಕಾಗಿ ನಿಮ್ಗೆ 18 ಹಳ್ಳಿಗಳಿದ್ರು 18 ಹಳ್ಳಿಗಳಲ್ಲಿ ನೀವು ಸಮಾಧಾನ ಇರಬೇಕು. ನಿಮ್ಗೆ ಏನಾಗಿದೆ, ಅದ್ರಲ್ಲಿ ನಿಮ್ಗೆ ಏನ್ ತೊಂದರೆ ಆಗ್ತಾ ಇದೆ? ಆ ಹಳ್ಳಿಗಳು ಬರೀಬೇಕು ನಮ್ಗೆ, ಪೂರಾ ಬಾಲ್ಕಿನೇ ಬರಬೇಕು ಹಂಗಿದೆ ಇವತ್ತು. ಅವ್ರವ್ರ ಇಚ್ಛೆ ಇರ್ತದೆ. ನನ್ನ ಕ್ಷೇತ್ರ ಇದೆ, ಅಲ್ಲಿ ಅಭಿವೃದ್ಧಿ ಮಾಡಿದ್ದೇನೆ, ಅಭಿವೃದ್ಧಿ ಕುಂಠಿತ ಆಗಬಾರ್ದು, ಅವ್ರದ್ದು ಅಭಿವೃದ್ಧಿ ಆಗ್ಬೇಕು, ಏನು ಅಭಿವೃದ್ಧಿ ಆಗ್ಬಾರ್ದು ಅಂತ ವಿಚಾರ ಮಾಡ್ತೀರಾ? ಮತ್ತೆ ಎಷ್ಟು ಸಣ್ಣದಿರುತ್ತೆ, ಎಷ್ಟು ಚಿಕ್ಕ ಗ್ರಾಮ ಪಂಚಾಯತ್ ಇರುತ್ತೆ, ನೀವೆಲ್ಲ ನೋಡಿದಿರಿ. ಏನ್ ಮೋರೆ ಸುಧೀರ್, ಚಿಕ್ಕ ಗ್ರಾಮ ಪಂಚಾಯತ್ ಇರ್ತಾನೆ ಜಾಸ್ತಿ ದುಡ್ಡು ಬರುತ್ತೆ, ಜಾಸ್ತಿ ಅಭಿವೃದ್ಧಿ ಆಗುತ್ತೆ. ಏನ್ರಿ ಶರ್ಮ? ಮತ್ತೆ ಇವತ್ತು ಅದು ಬೇಕಿದೆ ಏನ್ ಬೇಕ್ರಿ? ಯಾಕೆ ಬೇಕಪ್ಪ? ರಾಜೋಳೆ ಒಬ್ಬರದೇ ಅಲ್ಲ, ಒಬ್ಬರ ಮೇಲೆ ರಾಜಕೀಯ ನಡೆಯೋದಿಲ್ಲ, ಒಬ್ಬರ ಮೇಲೆ ಪ್ರಜಾಪ್ರಭುತ್ವ ಉಳಿದಿಲ್ಲ. ಜನಾಭಿಪ್ರಾಯ ಬೇಕಾಗ್ತದೆ. ಅದಕ್ಕೆ ಇವತ್ತು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಉಸ್ತುವಾರಿ ಮಂತ್ರಿಯಾಗಿ ಇಡೀ ಜಿಲ್ಲೆ ಅಭಿವೃದ್ಧಿ ಮಾಡಲಿಕ್ಕೆ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತೀವಿ ಯಾವುದು ಶಾಶ್ವತ ಇಲ್ಲ. ಇವತ್ತು ಇಡೀ ಜಿಲ್ಲೆ ಅಭಿವೃದ್ಧಿ ಸರಿ ಸಮಾನವಾಗಿ ಮಾಡುವಂತ ಕೆಲಸ ನಾನು ಮಾಡ್ತೀನಿ, ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂತ ಭರವಸೆ ನಿಮ್ಮೆಲ್ಲರಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ಬಂಧುಗಳೇ, ಬಹಳಷ್ಟು ಸಮಯ ಆಗಿದೆ. ಬೀದರ್ನಲ್ಲಿ ಇನ್ನೂ ಒಂದು ಅಕ್ಕ ಕ್ಯಾಂಟೀನ್ ಉದ್ಘಾಟನೆ ನಾನು ಬಹಳ ಸಲ ಲೆಕ್ಕ ಹಾಕ್ತೇನೆ. ಬಹಳ ಕಾರ್ಯಕ್ರಮಗಳು ಇಟ್ಕೋಬಾರ್ದು ಅಂತ. ಸಮಸ್ಯೆ ಏನಾಗ್ತದೆ, ಮನೆಗೆ ಬೇಗ ಬಿಡಬೇಕಂದ್ರೂ ಜನ 200 ಜನ ಹೊರಗಡೆನೆ ಬಿಡೋದಿಲ್ಲ. ಜನರಿಗೆ ಬಿಟ್ಟು ಬಂದರೆ ಅದು ಕಷ್ಟ. ಹೀಗಾಗಿ ಬರಲಿಕ್ಕೂ ಬಹಳ ವಿಳಂಬ ಆಗಿದೆ. ಈಗಾಗಲೇ ಎಲ್ಲ ರೀತಿಯ ನಿಮಗೆ ಇನ್ನೂ ನೀವು ಹೇಳಿದಿರಿ ಶರಣ ಏನೊಂದು ವಿನ್ಯಾಸ ಮಾಡಿ ಅಂತ. ಆಯಿತು, ಪಟ್ಟಣ ಪಂಚಾಯತಿ ಮಾಡಿದ್ದಾರೆ. ರಹೀಮ್ ಖಾನ್ಗೂ ಮಾತಾಡ್ತೇನೆ. ಹುಲ್ಸೂರಿನಲ್ಲಿ ರಸ್ತೆ, ಚರಂಡಿ, ಕುಡಿಯ ನೀರು, ಬೀದಿ ದೀಪ, ನಿಮ್ಮ ಘನತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು, ಮಲತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು ಏನೇನು ಮಾಡಬೇಕಾಗಿದೆ ಒಂದು ಯೋಜನೆ, ಮಾಸ್ಟರ್ ಪ್ಲಾನ್ ಮಾಡಿ, ಆ ಮಾಸ್ಟರ್ ಪ್ಲಾನ್ ಪ್ರಕಾರ ನೀವೆಲ್ಲ ಸಹಕಾರ ಮಾಡಿ ಇವತ್ತು ಅದ್ರ ಪ್ರಕಾರ ಏನು ಅಭಿವೃದ್ಧಿ ಮಾಡಬೇಕಾಗಿದೆ ಒಂದು ಮುಂದಾಲೋಚನೆ ಇಟ್ಕೊಂಡು ಅದರೊಂದು ಯೋಜನೆಯನ್ನು ಸಿದ್ಧಪಡಿಸೋಣ. ಯೋಜನೆ ಸಿದ್ಧಪಡಿಸಿ ಒಂದೇ ಸಲ ಸ್ವರ್ಗ ಮಾಡ್ತೀವಿ, ಎಲ್ಲ ಬದಲಾವಣೆ ಮಾಡ್ತೀವಿ
ಆ ರೀತಿ ಹೇಳಲಿಕ್ಕೂ ಆಗೋದಿಲ್ಲ. ಏನು ನಮ್ಮ ಆಯವ್ಯಯ ಇದೆ, ಎಷ್ಟು ದುಡ್ಡು ತರಬಹುದು, ಅದು ಸಮರ್ಪಕವಾಗಿ ಬಳಕೆ ಆಗಬೇಕು, ಪಾರದರ್ಶಕವಾಗಿ ಕೆಲಸ ಆಗಬೇಕು, ಭ್ರಷ್ಟಾಚಾರ ರಹಿತವಾಗಿ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಆ ಕೆಲಸ ಕಾರ್ಯಗಳು ಹುಲ್ಸೂರು ಅಭಿವೃದ್ಧಿ ಮಾಡುವಂತ ಕಚೇರಿಗಳು ಮಾಡಬೇಕು ಅಂತಿದೆ. ಇಲ್ಲಿ ಅರಣ್ಯ ಇಲಾಖೆದು ಒಂದು ಕಚೇರಿ ಮಾಡಬೇಕು ಅಂತ ಈಗಾಗಲೇ ನಾನು ಪ್ರಸ್ತಾವನೆ ಕೊಟ್ಟಿದ್ದೇನೆ. ಇಲ್ಲಿ ಒಂದು ಕಟ್ಟಡ ಸಪರೇಟ್ ಆಗಿ ಮಾಡಬೇಕು ಅಂತ ಹೇಳಿ ಈಗ ಇನ್ನೂ ಕೆಲವೊಂದು ಕಚೇರಿಗಳಲ್ಲಿ ಪ್ರಾರಂಭ ಆಗಬೇಕಾಗಿದೆ, TP ಸಪರೇಟ್ ಆಗಿ ಆಗಬೇಕಾಗಿದೆ. ಇವೆಲ್ಲ ಬಹಳಷ್ಟು ಇದ್ದಾವೆ. ಹಂತ ಹಂತದಲ್ಲಿ ಇವೆಲ್ಲವನ್ನು ಮಾಡೋಣ. ಅಭಿವೃದ್ಧಿ ಪಥದತ್ತ ನಮ್ಮ ಜಿಲ್ಲೆಯನ್ನು ತೆಗೆದುಕೊಂಡು ಹೋಗೋಣ. ಅಭಿವೃದ್ಧಿಯಲ್ಲಿ ಯಾವುದೇ ರಾಜಕೀಯ ಇಲ್ಲ. ಚುನಾವಣೆ ಬಂದಾಗ ನಮ್ಮ ತತ್ವ ಸಿದ್ಧಾಂತಗಳ ಪ್ರಕಾರ ಚುನಾವಣೆ ಎದುರಿಸ್ತೀವಿ. ಚುನಾವಣೆ ಮುಗಿದ ಮೇಲೆ ಎಲ್ಲರ ಉದ್ದೇಶ ಏನಿದೆ ರಾಜಕೀಯ ಅಂದರೆ ಸಮಾಜ ಸೇವೆ ತಿಳ್ಕೊಂಡು ನಾವೆಲ್ಲ ಬಂದಿದ್ದೀವಿ. ಇವತ್ತು ಬಹಳ ಕಲುಷಿತ ಆಗಿದೆ, ಎಲ್ರಿಗೂ ಗೊತ್ತಿದೆ. ಆದರೆ ಇದ್ದಿದ್ರಲ್ಲೇ ನಮ್ಮ ಕೇಳಿ ಎಷ್ಟಾಯ್ತು ಅಷ್ಟು ಒಳ್ಳೆಯ ಕೆಲಸ ಮಾಡಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿ ನಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗೋಣ. ಪ್ರಜಾಸೌಧಕ್ಕೆ ಇನ್ನಿತರ 2-3 ಕಾಮಗಾರಿಗಳಿಗೆ ಕಿಟ್ಟಾದಲ್ಲಿ ಹೋಗಿ ಸುಮಾರು 2,75,00,000 ರೂಪಾಯಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ. ಕಟ್ಟಡ ಒಳ್ಳೆ ರೀತಿಯಾದ ಕಟ್ಟಡ ಆಗಿದೆ. ಅದರೇನು ಇವತ್ತೇ ನೀವು ಹೇಳಿದ್ರಪ್ಪ ರಾಜೋಳೆ, ಗ್ಯಾರಂಟಿ ಕೊಟ್ಟರೆ ಹೆಂಗಾಗ್ತದೆ, ಹಿಂಗಾಗ್ತದೆ. ಗ್ಯಾರಂಟಿ ಕೊಟ್ಟರೆ ಅಭಿವೃದ್ಧಿ ಆಗಿರುತ್ತಲ್ಲ. ಶರಣು ಸಲ್ಗರಿಗೆ ಕೇಳಿ, ಶರಣು ಅವರಿಗೆ KKRDBಯಲ್ಲಿ ಇವತ್ತು ಯಾರಿಗೂ ಸಿಗದ ರೀತಿಯಲ್ಲಿ 60 ಕೋಟಿ 65 ಕೋಟಿ ಅಷ್ಟು 70 ಕೋಟಿ ಗೊತ್ತಿಲ್ಲ ನನಗೆ. 70 ಕೋಟಿ ಅದ, 60 ಇದೆ, 70 ಇದೆ. ನಿಮ್ಗೆ 60 ಕೋಟಿ 60 ಕೋಟಿ ರೂಪಾಯಿ KKRDBಯಲ್ಲಿ ಶರಣು ಸಲ್ಗರಿಗೆ ಪ್ರಸ್ತಾವನೆ ಕೊಡ್ಲಿಕ್ಕೆ ಅಧಿಕಾರ ಕೊಟ್ಟಿದ್ದೇವೆ ಇವತ್ತು. ಅದಕ್ಕೆ ಎಲ್ಲ ರೀತಿಯಲ್ಲಿ ಅವರು ಇನ್ನೂ ಹೆಚ್ಚಿಗೆ ದುಡ್ಡು ಕೊಡ್ಬೋದು. ಬೇಕಾದ್ರೆ ನಾನು ಕೊಡ್ತೀನಿ, ಕೊಡಲ್ಲ ಅಂತಲ್ಲ. ಇವತ್ತು ಬಸು ಕಲ್ಯಾಣ ಮುಖ್ಯ ರಸ್ತೆ ಹಾಳಾಗಿದೆ, ಹಿಂಗಾಗಿದೆ ಅಂದ್ರೆ 3.5 ಕೋಟಿ ರೂಪಾಯಿ ಕೊಟ್ಟಿದ್ದಾನೆ. ಎಷ್ಟು? 3.5 ಕೋಟಿ ಟೆಂಡರ್ ಆಗಿದೆ. ಅದೊಂದು ಅತ್ಯಂತ ಪವಿತ್ರವಾದಂತಹ ಒಂದು ಮತಕ್ಷೇತ್ರ ಇದೆ. ಅದನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅದಕ್ಕೆ ಅನುದಾನವನ್ನು ಕೊಟ್ಟಿದ್ದೇನೆ. ಬಹಳಷ್ಟು ಕಾಮಗಾರಿಗಳು ಮಾಡಬೇಕಾಗಿದೆ. ನಾವೆಲ್ಲರೂ ಸೇರಿ ಮಾಡೋಣ, ಎಲ್ಲರೂ ಕೂಡ ಅಭಿವೃದ್ಧಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಮತ್ತೇನು ಹೇಳಬೇಕಾಗಿದೆ, ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮತ್ತೆ ದಾನ ಕೊಟ್ಟಿದ್ದಂಥವರಿಗೆ ಅಭಿನಂದಿಸಿ